गळदगा येथील विविध विकास कामांचा शुभारंभ आमदार शशिकला जोल्ले व मान्यवरांच्या हस्ते करण्यात आला। यावेळी गळदगा गावातील पाणी समस्या जाणून घेऊन 20 ते 25 दिवसांमध्ये गावामध्ये पाणी पुरवठा करणार असल्याचे आश्वासन आमदार शशिकला जोल्ले यांनी यावेळी दिले आहे। गळदगा गावातील महिलांच्या पाणी समस्या लक्षात घेऊन येत्या 20 ते 25 दिवसांमध्ये गळदगा गावामध्ये नदीचे पाणी पुरवण्याचे आश्वासन आमदार शशिकला जोल्ले यांनी दिले। त्या गळदगा येथील विविध विकास कामाच्या शुभारंभ प्रसंगी बोलत होत्या। गळदगा येथील विविध विकास कामाचा शुभारंभ आमदार शशिकला जोल्ले यांच्यासह विविध मान्यवरांच्या उपस्थित करण्यात आला। या कार्यक्रमावेळी एससी कॉलनी रस्ते विकासासाठी 47 लाख रुपये, राजीव गांधी सेवा केंद्रासाठी 16,25,000 रुपये, डॉक्टर बाबू जगजीवनराम भवन यासाठी 12 लाख रुपये, डॉक्टर BR आंबेडकर भवनसाठी 12 लाख रुपये, कन्नड सांस्कृतिक भवनसाठी 10 लाख रुपये व कचरा वाहू गाडीसाठी 6 लाख रुपये अशी सुमारे 1,03,67,000 रुपयाचा विकास कामाचा शुभारंभ यावेळी करण्यात आला। ನಾನು ಗಳದಗಾ ಇದು ಬಹುಗ್ರಾಮ ಯೋಜನೆ ಅಡಿಯಲ್ಲಿ ನಾನು ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸಿದ್ವಿ। ಆದ್ರೆ ನಿಮಗೆಲ್ಲರಿಗೂ ಗೊತ್ತದ ಒಂದು ಪೆನ್ಷನ್ ಮಾಡ್ಕೋಬೇಕಂದ್ರೆ 6 ತಿಂಗಳು ಹೋಗ್ತದ। ಆದ್ರೆ ಇಂತ ಒಂದು 2 ಕೋಟಿ ದೊಡ್ಡ ಪ್ರಾಜೆಕ್ಟ್ ಮಂಜೂರು ಮಾಡ್ಕೋಬೇಕು ಅಂತಂದ್ರ ನನಗೆ ದಿನ ವಾರ ಹೋಗಿ ಮಂತ್ರಿಗಳ ಹತ್ರ ಬೇಡ್ಕೊಂಡು ಜಗಳಾಡಿ ಅಧಿವೇಶನದಲ್ಲಿ ಪ್ರಶ್ನೆ ಹಾಕಿ ನಾನು ಅಧಿವೇಶನದಲ್ಲಿ ಮಾತಾಡಿದ್ದು ಕೂಡ ಇಲ್ಲಿ ಅನೇಕ ಜನರು ನೀವು ವಾಟ್ಸ್ಆಪ್ ಮುಖಾಂತರ ನೋಡಿದಿರಿ, ಟಿವಿ ಒಳಗ ನೋಡಿದಿರಿ, ಪೇಪರ್ ನಲ್ಲಿ ಓದಿದಿರಿ। ಹಿಂಗ ಜಗಳಾಡಿ 3.5 ವರ್ಷ ನಂತರ ಗಳದಗಾ ಮಲ್ಟಿ ವಿಲೇಜ್ ಏನ್ ಪ್ರಪೋಸಲ್ ಇತ್ತು ಅದನ್ನ ಮಂತ್ರಿಗಳು ಮಂಜೂರು ಮಾಡಿದ್ರು। ನನ್ನ ಒಂದು ಕಳಕಳಿ ಇತ್ತು, ನಾನು ಇವತ್ತು ಅದನ್ನ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ। ಆದ್ರೆ ಒಂದು ಸಮಸ್ಯೆ ಏನ್ ಬಂತು, ಅಲ್ಲಿನ ನೀರಿನ ಸಪ್ಲೈ ಈ ಗಳದಗಾ ಗ್ರಾಮದಲ್ಲಿ ಪ್ರತಿ ಮನೆಗೆ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ಅಲ್ಲಿ ಇನ್ನೂ ಹೆಚ್ಚಿನ ಕೆವಿ ನಾವು ಒಂದು ಟ್ರಾನ್ಸ್ಫಾರ್ಮರ್ TC ಕೂಡಿಸಬೇಕಾಗಿತ್ತು। ಆ TC ಕುಂಡ್ರಿಸಿ ಅದಕ್ಕೆ LT ಲೈನ್ ಎಳಿಬೇಕಿತ್ತು। ಆ LT ಲೈನ್ ಇರ್ಬೋದು ಅಥವಾ TC ಇರ್ಬೋದು, ಆ 2 ಕೋಟಿ ಎಸ್ಟಿಮೇಟ್ ಒಳಗೆ ಇರ್ಲಿಲ್ಲ। ಅದು ಇದು ಕೆಲಸ ಮಾಡೋ ಮುಂದ ಅಧಿಕಾರಿಗಳಿಗೆ ಅದು ಗಮನಕ್ಕೆ ಬಂದ್ಮೇಲೆ ಅವರು ಬಂದು ನನ್ನ ಹತ್ರ ಮಾತಾಡಿ ಮತ್ತೆ ನಾವು ಹೆಸ್ಕಾಂ ಇಲಾಖೆಯವ್ರನ್ನ ಕರೆಸಿ ಅಲ್ಲಿ ಹೋಗಿ ಇನ್ನು ಮುಂದೆ ಪೈಪ್ಲೈನ್ ಶುರು ಆದ್ರ ಗಳದಗಾ ಊರಿಗೆ ಯಾವುದೇ ರೀತಿ ಸಮಸ್ಯೆ ಬರಬಾರ್ದು ಅಂತಕ್ಕಂತ ಉದ್ದೇಶ ಇಟ್ಕೊಂಡು ಮತ್ತೆ ಅದನ್ನ ಎಲ್ಲ ಎಸ್ಟಿಮೇಟ್ ರೆಡಿ ಮಾಡಿ ಈಗ ಸರ್ಕಾರದ ಹಂತಕ್ಕೆ ಆ TC ಮತ್ತೆ ಏನು LT ಲೈನ್ ಅದಾವ ಅದು ನಾ ಪ್ರಪೋಸಲ್ ಕಳಿಸಿದೀವಿ। ಆದ್ರೆ ನಿಮಗ್ ವಿಶ್ವಾಸ ಕೊಡ್ತೇನೆ 20 ದಿವಸ 20ರಿಂದ 25 ದಿವಸ ಒಳಗ ನಿಮ್ಮ ಈ ಗಳದಗಾ ಮಲ್ಟಿ ವಿಲೇಜ್ ಸ್ಕೀಮ್ ಸಂಪೂರ್ಣ ಆಗಿ ನಿಮ್ಮ ಊರಿಗೆ ನಿಮ್ಮ ಮನೆಗೆ ನೀರು ಕೊಡುವಂತ ವ್ಯವಸ್ಥೆ ಉದ್ಘಾಟನೆ ನಾವು ಇಲ್ಲೇ ಬಂದು ಮಾಡಿಕೊಡ್ತೇನೆ ಅಂತಕ್ಕಂತ ಮಾತನ್ನ ನಾನು ಹೇಳ್ತೀನಿ। या कार्यक्रमाच्या अध्यक्षस्थानी ग्रामपंचायत अध्यक्ष श्रीकांत बन्ने हे होते। हे उद्घाटन पत्रकारांच्या सतर्कतेमुळे झाले असून गेल्या 8 ते 10 महिन्यामध्ये सर्व कामे पूर्ण असताना उद्घाटन नसल्यामुळे जनसामान्यांना त्याचा लाभ मिळत नव्हता। त्यासाठी पत्रकारांनी आपल्या ICB मधून आवाज उठवला, त्यामुळेच हे उद्घाटन झाले। याचे श्रेय ICB न्यूजला जाते असे गौरव उद्गार राजेंद्र वडर यांनी काढले। ವಿಷಯ ಮೊದಲನೇದಾಗಿ ಅವರನ್ನ ಅಭಿನಂದನೆ ದೊಡ್ಡ ಪ್ರಮಾಣದಲ್ಲಿ ಸಲ್ಲಿಸ್ತಾನೆ। ಯಾಕಂದ್ರೆ ಈ ಒಂದು ಉದ್ಘಾಟನೆ ಈಗ ಆಗಬೇಕು ಅರ್ಜೆಂಟ್ ಅಂದ್ರೆ ಈ ಪತ್ರಕಾರ ಮಿತ್ರ ಕಾರಣ। ಯಾಕಂದ್ರೆ ಮೊನ್ನೊಂದು ಪ್ರೆಸ್ ಮೀಟ್ ಮಾಡಿದೆ। ಆ ಪ್ರೆಸ್ ಮೀಟ್ ನಲ್ಲಿ ಏನಂದ್ರೆ ಈ ಗಳದಗಾ ಗ್ರಾಮಕ್ಕೆ ಅತ್ಯುನ್ನತವಾದಂತ ಒಂದು ರಾಜೀವ್ ಗಾಂಧಿ ಸೇವಾ ಕೇಂದ್ರ ಅಡಿಯಲ್ಲಿ ಗ್ರಾಮ ಪಂಚಾಯತ್ ಕಟ್ಟಡ ಆಗಿದೆ। ಆ ಕಟ್ಟಡ ತ್ವರಿತಗತಿಯಲ್ಲಿ ಉದ್ಘಾಟನೆ ಆಗಬೇಕು ಹಾಗೂ ಘನತ್ಯಾಜ್ಯ ಮಾಡಲು ಸಲುವಾಗಿ ಗ್ರಾಮ ವಿಕಾಸ ಯೋಜನೆ ಅಡಿಯಲ್ಲಿ ಒಂದು ಗಾಡಿಯನ್ನು ಉಪಲಬ್ಧ ಮಾಡಿಕೊಟ್ಟಿತ್ತು, ಅದು ಕೂಡ ಉದ್ಘಾಟನೆ ಆಗಬೇಕಾಗಿತ್ತು। ಮೊನ್ನೆ ಹೇಳಿದಾಗ ಇಲ್ಲಿರ್ತಕ್ಕಂಥ ಅಧ್ಯಕ್ಷರು ಅದ್ರ ಬಗ್ಗೆ ಗಮನ ತಗೊಂಡು 2 ದಿವಸದಾಗ ಓಪನಿಂಗ್ ಇಟ್ಕೊಂಡ್ರು। ಅದ್ರ ಸಲುವಾಗಿ ಅಧ್ಯಕ್ಷರಿಗೂ ಕೂಡ ನಾ ಅಭಿನಂದನೆ ಸಲ್ಲಿಸ್ತೇನೆ। ಯಾಕಂದ್ರೆ ಗಳದಗಾ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳ ಮೊದಲ ಯಾವ ದೃಷ್ಟಿಯಿಂದ ನಾವು ಮಾಡ್ತಕ್ಕಂಥ ಕೆಲಸಗಳು ಇವತ್ತಿನ ದಿವಸದಲ್ಲಿ ನಾವು ನೋಡ್ಬೇಕಾದ್ರೆ ಸುಸಜ್ಜಿತವಾಗಿಂತ ಗ್ರಾಮ ಪಂಚಾಯತಿ ಇವತ್ತು ಆಗಿದೆ। ಮೊದಲನೇದಾಗಿ MLA ಸಾಹೇಬ್ರನ್ನ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ। ಯಾಕಂದ್ರೆ ಕಾರತಗ ಹೊಳಿಯಿಂದ ಗಳದಗಾಕಿನ ಪೈಪ್ಲೈನ್ ಬಂದಿದೆ, ಅದು 31 ಮಾರ್ಚ್ 2018ಕ್ಕೆ ಮುಗಿಬೇಕಾಗಿತ್ತು, ಅದು ಇನ್ನೂ ಮುಗಿದಿಲ್ಲ। ತಾವು ಮುತುವರ್ಜಿ ವಹಿಸಿ
या कार्यक्रमाला प्रमुख पाहुणे म्हणून सहकार नेते अण्णासाहेब जोल्ले, जिल्हा पंचायत सदस्या सुमित्रा उगळे, दादा जाधव यांनी यावेळी आपले मनोगत व्यक्त केले. ಎಲ್ಲರೂ ಕೂಡಿ ನಮ್ಮ ಗಳತ್ಗ ಗ್ರಾಮ ಇವತ್ತು ತಾಲೂಕ್ ಪಂಚಾಯತ್ ಮೆಂಬರ್ ಇರಬಹುದು, ಜಿಲ್ಲಾ ಪಂಚಾಯತ್ ಮೆಂಬರ್ ಇರಬಹುದು, ಶಾಸಕರು ಇರಬಹುದು, ಮಂತ್ರಿಗಳು ಎಲ್ಲರೂ ಕೂಡಿ ಯಾಕಂದ್ರೆ ಈ ಊರಿನ ಕೆಲಸ ಆಗಲಿ ಅಂತ ತಿಳ್ಕೊಂಡು ನಾವು ಮಾಡೋಣ. ಆದ ಕಾರಣ ಬಹುತೇಕ ನನಗೆ ಅನ್ಸಂಗ ಈ ತಾಯಿಯಂದರು ರಾಮನಗರದಲ್ಲಿ ನಿಮ್ಗೆ ನೀರಿನ ಸಮಸ್ಯೆ ಆಗಿದೆ, ಗೊತ್ತಿದ್ದ ವಿಷಯ ಅದ. ಈಗಾಗಲೇ ಬೋರ್ ಹೊಡೆದಲ್ಲಿ ಈಗಾಗಲೇ ಬಹುತೇಕ ಟಾಕಿಯನ್ನು ಕುಣಿಸಿದ. ಇನ್ನೊಂದು ವಾರದಲ್ಲಿ ನಿಮ್ಗೆ ನೀರು ಕೊಡುವಂತ ವ್ಯವಸ್ಥೆ ಕೂಡ ಮಾಡಿಸಲಾಗ್ತದೆ. ನೀವೇನು ಅದಕ್ಕೆ ಕಾಳಜಿ ಮಾಡಬಾರ್ದು, ಯಾಕಂದ್ರೆ ಅದು ಕೂಡ ನಾವು ವ್ಯವಸ್ಥೆ ಮಾಡ್ತೀವಿ. ಯಾವುದೇ ಕೆಲಸ ಇದ್ರು ಕೂಡ ಬಹುತೇಕ ಒಮ್ಮಿಂದ ಒಮ್ಮೆಲೆ ಎಲ್ಲ ಏನು ಮುಗಿಲು ಹರಿದು ಬಿದ್ದಾಗ ಎಲ್ಲ ಮಾಡಿಕೊಡ್ತೀವಿ ಅಂತಲ್ಲ, ಸಾಕಷ್ಟು ಸಲ ನೀರಿನ ಕೆಲಸಗಳು. ಆದ್ರೆ ಇವತ್ತು 5 ವರ್ಷ ನಮ್ಮ ಏನು ಒಂದು ಶ್ರೀಕಾಂತ್ ಬನ್ನಿಯವ್ರ ನೇತೃತ್ವ ಇತ್ತು ಅಥವಾ ಎಲ್ಲ ಈ ಹಿರಿಯರ ನೇತೃತ್ವ ಏನು ಒಂದು ಪಂಚಾಯತಿ ಬಂದದ, ಬಹುತೇಕ ಅವಾಗಿನ ನೀರು ಸಮಸ್ಯೆ ಊರಿಗೆ ಏನು ಬೋರ್ದಿಂದ ಮುಖಾಂತರ ಇರ್ಬೋದು, ಹಳೆ ಪೈಪ್ಲೈನ್ ಮುಖಾಂತರ ಎಲ್ಲರಿಗೂ ನೀರು मुठसुವಂತ व्यवस्थे ಮಾಡಲಾಗಿದೆ. या कार्यक्रमाला तालुका पंचायत सदस्य मंजुनाथ हिरवे, लक्ष्मण शिप्पुरे, दादा जाधव, बाबासाहेब जाधव, निप्पाणी नगरसेवक जयवंत भाटले, ग्रामपंचायत अध्यक्षा निर्मला पवार यांच्यासह गळदगाव परिसरातील नागरिक मोठ्या संख्येने उपस्थित होते.